ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಎಲ್ಲ ಆರಾಮಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಸೊ ಇಷ್ಟು ದಿನ ನಾನು ವಿಡಿಯೋನ ಅಪ್ಲೋಡ್ ಮಾಡದೇ ಇರೋ ಕಾರಣ ನನಗೆ ಹುಷಾರಿಲ್ಲ. ಸೊ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಆದರೂ ಪ್ರಯತ್ನ ಪಟ್ಟಿದ್ದೀನಿ. ಇವನ್ ಮಾತಾಡ್ಲಿಕ್ಕೂ ಕೂಡ ಆಗ್ತಿಲ್ಲ, ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, ಸಂಭವ ಓಕೆ. ಸೊ ನೋಡಿ, ಏನು ನೋಡ್ತಾ ಇದ್ದೀರಾ? ಒಂದೊಳ್ಳೆ ಉಪಯುಕ್ತ ಮಾಹಿತಿ ಇದು, ಗುಡ್ ಇನ್ಫಾರ್ಮೇಶನ್. ಬಟ್ ತುಂಬ ಟ್ರೆಂಡಿಂಗಲ್ಲಿದೆ. ಇದು ಏನು ಅಂತ ತುಂಬ ಜನ ಗೊತ್ತಿರುತ್ತೆ. ಏನು ಅದನ್ನು ಮುಂದೆ ನೋಡಿ ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ವಾಚ್ ಮಾಡಿ, ಗೊತ್ತಾಗುತ್ತೆ ಏನು ಅಂತ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನ್ ವಿಶೇಷತೆ ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಕುತೂಹಲ ಇದೆಯಾ ಇದೆಲ್ಲ ನೋಡ್ತಾ ಇದೆ? ಹಾಗಾದ್ರೆ ಬನ್ನಿ ಏನಂತ ತಿಳ್ಕೊಳ್ಳೋಣ. ಸೊ ನೋಡ್ತಾ ಇದೀರಲ್ಲ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಏನ್ ಮಾಡ್ಲಿಕ್ಕೆ ಹೊರಟಿದೀನಿ ಅನ್ನೋದನ್ನ ಸೊ ಇದರಿಂದಲೇ ನೀವು ತಿಳ್ಕೊಬಹುದು. ತುಂಬಾ ಜನ ನೋಡ್ತಾ ಇದ್ದೀರಾ. ಆಕ್ಚುಲಿ ನನ್ನ ವಿಡಿಯೋ ಬಂದು ಸಬ್ಸ್ಕ್ರೈಬ್ ಮಾಡಿರೋರ್ಗಿಂತ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ತುಂಬಾ ಜನ ನೋಡ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಮಟನ್ ತಗೊಂಡಿದ್ದೀನಿ 1/2 kg. ಹಾಗೆ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಬಂದಿದೆ. ಸೊ ನನ್ನ ಒಂದು ಚಾನಲ್ ನಲ್ಲಿ ನನ್ನ ಮನೆಯಲ್ಲಿ ನಾನು ಮಾಡ್ತಾ ಇರೋ ನಾನ್ ವೆಜ್ ರೆಸಿಪಿ ಇದೆ ಫಸ್ಟ್. ಹಾಗೆ ಇಲ್ಲಿ ನಿಮ್ಗೆ ಒಂದು ಟಿಪ್ಸ್ ಇದೆ. ನಾನು ಆಯಿಲ್ ಯೂಸ್ ಮಾಡ್ದಲ್ಲೇ ನಾನು ಹೇಗೆ ಅಡಿಗೆ ಮಾಡ್ತೀನಿ ನೋಡಿ. ಸೊ ನೋಡಿ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ಹೇಳಿ. ಓಂಕಾಳು, ಮೆಣಸು, ಚಕ್ಕೆ, ಲವಂಗ, ಧನ್ಯ, ಇದೆಲ್ಲ ನಾವು ಹುರ್ಕೊಳ್ಳೋಣ ಹಾಗೆ ಹಸಿಯಾಗಿನೇ. ಸೊ 1/2 kg ಮಟನ್ ತಗೊಂಡಿದ್ವಿ. ಅದ್ರಲ್ಲಿ ಕೊಬ್ಬಿನ ಅಂಶ ಬಂದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಸೊ ಇದೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಹುರ್ಕೊಳ್ಳೋಣ. ಸೊ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅನ್ನೋದನ್ನ. ಫಸ್ಟಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲಾನು. ಧನ್ಯ, ಹಾಗೆ ಚಕ್ಕೆ, ಲವಂಗ, ಮೆಣಸು, ಇದೆಲ್ಲ ಏನು ನಾವು ಹಾಕ್ತೀವಲ್ವ, ಸೊ ಅದೆಲ್ಲ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಪೌಡರ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಒನ್ ಬೈ ಒನ್ ಸ್ಟೆಪ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋ ನನ್ನ ಒಂದು ವಿಡಿಯೋಸ್ನ ಫುಲ್ ವಾಚ್ ಮಾಡಿ ಎಂಡವರೆಗೂ. ಸೊ ನೋಡಿ ಡ್ರೈ ಮಾಡ್ತಾ ಇದೀವಿ ಇವಾಗ. 2 ಟೇಬಲ್ ಸ್ಪೂನ್ ಧನಿಯಾ ತಗೊಂಡಿದೀವಿ. ಇಲ್ಲಿ ಪೌಡರ್ ನಾನು ಯೂಸ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಒಂದು ಪೌಡರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಓನ್ಲಿ ಇದು ಟರ್ಮರಿಕ್ ಮಾತ್ರ, ಅರಿಶಿಣ ಪುಡಿ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಇದೆಲ್ಲ ನಾನು ಯಾವುದು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಬಿಕಾಸ್ ವಾಯ್ಸ್ ಚೇಂಜ್ ಆಗಿದೆ, ಹುಷಾರಿಲ್ಲ ಅದರಿಂದ. ಬಿಕಾಸ್ ವಿಡಿಯೋ ಕಂಟೆಂಟ್ ತುಂಬಾ ಲಾಂಗ್ ಆಗಿದೆ. ನಾನು ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು, ಬಟ್ ನೀವು ಮರ್ತು ಬಿಡ್ತೀರಾ ಅನ್ನೋ ಭಯ ನನಗೆ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಸಹಕಾರ, ನಿಮ್ಮ ಒಂದು ಬೆಂಬಲ ನನಗೆ ತುಂಬಾನೇ ಮುಖ್ಯ ಸ್ನೇಹಿತರೆ. ದಯವಿಟ್ಟು ನನ್ನ ಒಂದು ಚಾನಲ್ ನೋಡಿ ನನ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನನ್ನ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಒಂದು ಅಕೌಂಟ್ನ ಹ್ಯಾಕ್ ಮಾಡಿದ್ರು. ಸೊ ಆ ಒಂದು ಟೆನ್ಷನ್ ಅಲ್ಲಿ ಕೂಡ ನಾನು ವಿಡಿಯೋಸ್ ಮಾಡಿರಲಿಲ್ಲ, ತುಂಬಾ ಲಾಂಗ್ ಆಗಿತ್ತು. ಅದನ್ನ ಇವತ್ತು ಮಾಡಿದ್ದೀನಿ. ನೋಡಿ ಅದೆಲ್ಲ ಪೌಡರ್ ಮಾಡ್ಕೊಳ್ಳಿಕ್ಕೆ ಹುರಿದಿದೆ. ಸೊ ನೆಕ್ಸ್ಟ್ ತೆಂಗಿನಕಾಯಿ, ಟೊಮೆಟೊ. ನಾನಿಲ್ಲಿ ಆಯಿಲ್ ಅಪ್ಲೈ ಮಾಡಿಲ್ಲ, ಹಾಗೆ ತೆಂಗಿನಕಾಯಿನ ಹುರ್ಕೊಂತಾ ಇದ್ದೀನಿ ಹಸಿಯಾದೆ. ಸೊ ಹಾಗೆ ಟೊಮೆಟೊ ಇದೆಲ್ಲ ಹುರ್ಕೊಳ್ಳೋಣ. ಯಾಕಂದ್ರೆ ನಾನು ಈರುಳ್ಳಿ ಕೂಡ ಇಲ್ಲಿ ಹುರಿತಾ ಇಲ್ಲ, ಆನಿಯನ್ನ, ಬಿಕಾಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಸಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕೂಡ ಪೇಸ್ಟ್ ಮಾಡ್ತೀನಿ, ಅದನ್ನ ನಾನು ಹುರಿತಾ ಇಲ್ಲ ಇಲ್ಲಿ. ಜಸ್ಟ್ ಏನ್ ಮಸಾಲೆಗೆ ನಾವು ತೆಂಗಿನಕಾಯಿ, ಟೊಮ್ಯಾಟೊ, ಹುರಗಡ್ಲೆ ಇದೆಲ್ಲ ಇದೆಯಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹುರ್ಕೊಳ್ಳೋಣ. ಸೊ ಪೌಡರ್ ಹುರ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ನಾಟಿ ಸ್ಟೈಲಲ್ಲಿ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಒಂದ್ಸತಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ತುಂಬಾ ನಾಟಿ ಸ್ಟೈಲಲ್ಲಿ ವೆರೈಟೀಸ್ ಇದೆ. ಸೊ ನಂದು ಒಂದು ಅದರಲ್ಲಿ ತುಂಬಾ ಸಪೋರ್ಟ್ ಮಾಡಿ ನನ್ನ ಒಂದು ಕುಕಿಂಗ್ ಇದಕ್ಕೆ. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಾನು ಕುಕಿಂಗ್ ವ್ಲಾಗ್ಸ್ನೇ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನನಗೆ ಎಷ್ಟು ಒಂದು ವ್ಯೂಸ್ ಬರುತ್ತೆ, ಎಷ್ಟು ಲೈಕ್ಸ್ ಬರುತ್ತೆ, ಅದ್ರ ಡಿಪೆಂಡ್ ಮಾಡ್ಕೊಂಡು ನಾನು ಒಂದು ಕಂಟೆಂಟ್ನ ನಾನು ಮಾಡಲಿಕ್ಕೆ ಶುರು ಮಾಡ್ಕೊತೀನಿ. ನೋಡೋಣ ನನ್ನ ಸಬ್ಸ್ಕ್ರೈಬರ್ಸು, ಅನ್ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ಸೊ ಅವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ, ಹೇಗೆ ವಾಚ್ ಮಾಡ್ತೀರಾ, ನನ್ನ ಒಂದು ಚಾನಲ್ಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ನಾನು ಈ ಒಂದು ವಿಡಿಯೋ ಮೂಲಕ ನಾನು ತಿಳ್ಕೊತೀನಿ. ಸೊ ಬನ್ನಿ, ಎಲ್ಲ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಯಾಕಂದ್ರೆ ತುಂಬಾ ಜನನ ಕೈ ಹಿಡಿದು ಎತ್ತಿದ್ದೀರಾ. ನನ್ನ ಒಂದು ಪುಟ್ಟ ಚಾನಲ್ನ ನೀವು ನನಗೆ ಸಪೋರ್ಟ್ ಮಾಡದೇ ಇರ್ತೀರಾ. ತುಂಬಾ ನಂಬಿಕೆ ಇದೆ, ದಯವಿಟ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ.
ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ತರಹದ ಒಂದು ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಅದ್ರ ಮೂಲಕ ನಾನು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸೊ ನೋಡಿ, ಈ ಕೊಬ್ಬಿನಾಂಶ ಏನಿದೆಯಲ್ವಾ, ಸೊ ಇದನ್ನ ನಾವು ಹುರ್ಕೊಳ್ಳಿಕ್ಕೂ ಹೋಗಲ್ಲ. ಆಯಿಲ್ ಅಪ್ಲೈ ಮಾಡ್ದಲೆ ಯಾವ ರೀತಿ ಮಾಡ್ತೀವಿ ಅನ್ನೋದು ನೋಡಿ. ಹಾಗೆ ತುಂಬಾ ಜನ ಏನ್ ಮಾಡ್ತಾರೆ, ಕೊಬ್ಬಿನಾಂಶನೂ ಕೂಡ ಹಾಕ್ತಾರೆ, ಸಾಂಬಾರಿಗೆ ಲಾಸ್ಟ್ ಅಲ್ಲಿ ಹಾಕ್ತಾರೆ. ಬಟ್ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಏನಾಗುತ್ತೆ, ಲಾಸ್ಟ್ಲಿ ಸಾಂಬಾರ್ ಮಾಡಿದ್ಮೇಲೆ ಆಯಿಲಿ ಜಾಸ್ತಿ ಆಗ್ಬಿಡುತ್ತೆ, ಎಣ್ಣೆ ಬಿಟ್ಕೊಳುತ್ತಲ್ವಾ. ಸೊ ಅದರಿಂದ ಇಲ್ಲಿ ಇದೊಂದು ಟಿಪ್ಸ್ ಇದೆ ನೋಡಿ. ಹಾಗೆ ಇನ್ನ ಒಂದು ತುಂಬಾ ಉಪಯುಕ್ತ ಮಾಹಿತಿ ಇದೆ ನಿಮಗೆ, ಒಂದು ಒಳ್ಳೆ ಟ್ರೆಂಡಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್. ಸೊ ಸ್ಕಿಪ್ ಮಾಡ್ದಲೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಬಿಸಿ ಹಾರ್ಕೊಳ್ಳಿ, ಅದು ಫ್ರೈ ಮಾಡಿರೋದು. ಸೊ ನೋಡಿ ರೆಡಿ ಆಗಿದೆ. ಸೊ ಇಲ್ಲಿ ನಾನು 1.5 ಸ್ಪೂನ್ ಖಾರದ ಪುಡಿ ಹಾಕೊಂತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಾಡಿರುವಂತಹ ಒಂದು ಸಾಂಬಾರ್ ಪೌಡರ್ ಸ್ವಲ್ಪ ಖಾರ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಾ ಇರೋದು, ಬಿಕಾಸ್ ನಾವು ಖಾರ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಿಮ್ಮ ಮನೇಲಿ ಕ್ವಾಂಟಿಟಿ ಯಾವ ರೀತಿ ಇರುತ್ತೆ ನೋಡ್ಕೊಂಡು ನೀವು ಯೂಸ್ ಮಾಡಿ. ಸೊ ನೋಡಿ ಎಲ್ಲ ಇವಾಗ ಪೇಸ್ಟ್ ಆಗಿದೆ. ಸೊ ನೆಕ್ಸ್ಟ್, ಸೊ ಹಾಗೆ ಇವಾಗ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು, ಆಲ್ಮೋಸ್ಟ್ ಮಟನ್ ಸಾಂಬಾರ್ ಎಲ್ಲ ಬೌಲ್ ಇಲ್ಲ ತಪ್ಪಲೆ ಅದರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರ್ ಅಲ್ಲಿ ಅಷ್ಟು ಇದಾಗಿರಲ್ಲ. ಬಟ್ ಇದು ಎಳೆ ಮಾಂಸ ಅಲ್ವಾ, ಕುಕ್ಕರ್ ಅಲ್ಲಿ ಬೇಗ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕುಕ್ಕರ್ ಅಲ್ಲೇ ಮಾಡಿದೆ. ಸೊ ನೋಡಿ ಇವಾಗ ಕುಕ್ಕರ್ ಕಾದ ನಂತರ ನಾನು ಆಯಿಲ್ ಅಪ್ಲೈ ಮಾಡಲ್ಲ. ಸೊ ಆಯಿಲ್ ಬದಲಾಗಿ ಕೊಬ್ಬಿನಾಂಶ ಏನಿದೆಯಲ್ವಾ ಅದನ್ನೇ ನಾನು ಅಪ್ಲೈ ಮಾಡ್ತೀನಿ. ಸೊ ಅದೇನಾಗುತ್ತೆ, ಗಟ್ಟಿ ಇರೋದೆಲ್ಲ ಮೆಲ್ಟ್ ಆಗಿ ಆ ಒಂದು ಕಬ್ಬಿನಾಂಶದ ಆಯಿಲ್ ಇರುತ್ತಲ್ಲ ಎಲ್ಲ ತಿಳಿಯಾಗಿ ಬರುತ್ತೆ. ಬಟ್ ಟೈಮ್ ಹಿಡಿಯುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಮಾಡಿ, ಯಾಕಂದ್ರೆ ಪಾತ್ರೆ ಸೀದ್ ಬಿಡುತ್ತೆ. ಸೊ ನಾನು ಲೋ ಫ್ಲೇಮ್ ಅಲ್ಲ ಮೀಡಿಯಂ ಇಟ್ಕೊಂಡಿದ್ದೆ, ಅದರಿಂದ ಸ್ವಲ್ಪ ಬಿಸಿ ಜಾಸ್ತಿ ಹಾಕಿ ಏನಾಗಿದೆ, ಕುಕ್ಕರ್ ಸೀದಂಗ ಆಗಿತ್ತು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೀವು ಆದಷ್ಟು ಸಿಮ್ ಅಲ್ಲೇ ಇಟ್ಕೊಳ್ಳಿ, ತುಂಬಾ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡಿರಿ. ತುಂಬಾ ಆಯಿಲಿ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡಿ. ಆಕ್ಚುಲಿ ಇದು ಕೊಬ್ಬಿನಾಂಶ ಕೂಡ ಜಾಸ್ತಿ. ನೋಡಿ ಅದು ಹೇಗೆ ಮೆಲ್ಟ್ ಆಗಿ ಆಯಿಲ್ ಎಲ್ಲ ಬಿಟ್ಕೊಳ್ಳಿ, ಆಯಿಲಿ ಕನ್ಸಿಸ್ಟೆನ್ಸಿ ಏನಿರುತ್ತೆ ಅದರಲ್ಲಿ ಎಲ್ಲ ಬಿಟ್ಕೊಳ್ಳುತ್ತೆ. ಬಟ್ ಟೈಮ್ ಹಿಡಿಯುತ್ತೆ, ಸ್ವಲ್ಪ ವೇಟ್ ಮಾಡಿ. ಏನು ಅಂದ್ರೆ ನೋಡಿ, ನೋಡ್ತಾ ಇದ್ದೀರಾ ಅಲ್ವಾ, ನೋಡಿ ಅದಕ್ಕೆ ಇವಾಗ ನಾನು ಈರುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಪೇಸ್ಟ್ ಹಾಕೊಂಡು ನೋಡಿ ಎಷ್ಟು ಆಯಿಲಿ ಕನ್ಸಿಸ್ಟೆನ್ಸಿ ಅದ್ರಲ್ಲಿ ಇದೆ ನೋಡಿ. ಕೊಬ್ಬಿನಾಂಶ ಬಿಟ್ಕೊಂಡ್ಮೇಲೆ ಎಷ್ಟು ಇದಾಗಿದೆ. ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ. ನೀವು ಎಣ್ಣೆ ಹಾಕಿ ಹುರಿದಿ ಆಮೇಲೆ ಕೊಬ್ಬಿನಾಂಶ ಸಾಂಬಾರಿಗೆ ಹಾಕಿದ್ರೆ ಏನಾಗುತ್ತೆ, ತುಂಬಾ ಎಣ್ಣೆ ಇದಾಗ್ಬಿಡುತ್ತೆ, ಅವಾಗ ಊಟ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದರಿಂದ ಕೊಬ್ಬಿನಾಂಶ ಜಾಸ್ತಿ ಇದೆ, ಅದೇ ಕೊಬ್ಬನ್ನೇ ಕರಗಿಸಿ ಅದ್ರೊಳಗೇನೆ ಸಾಂಬಾರ್ ಮಾಡ್ಲಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಟನ್ ಅಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೊರ ಬರಕ್ಕೆ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಹೊರ ಬರೋವರೆಗೂ ನೋಡಿ, ನೋಡ್ತಾ ಇದೀರಲ್ಲ ಕುದೀತಾ ಇರೋದು. ಸೊ ಇವಾಗ ಮಸಾಲೆ ಹಾಕೋಣ. ಇನ್ ಕೇಸ್ ನೀವು ತಪ್ಪಲೆ ಇಲ್ಲ ದಬ್ರಿಲಿ ಮಾಡ್ತಾ ಇದ್ರೆ ಆ ನೀರು ಏನು ಬಿಟ್ಕೊಳುತ್ತಲ್ಲ ಮಟನ್ ಫುಲ್ ಡ್ರೈ ಆಗೋವರೆಗೂ ಕೂಡ ನೀವು ಮಸಾಲೆನ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಒಂದು ಟೈಪ್ ಇದೆ. ಸೊ ಅದನ್ನ ಕೂಡ ನಾನು ಒಂದು ರೆಸಿಪಿ ಮಾಡ್ತೀನಿ. ಬಟ್ ನನಗೆ ನಿಮ್ಮ ಸಪೋರ್ಟ್ ಬೇಕು. ನೀವು ಈ ವಿಡಿಯೋ ಮೂಲಕ ನನಗೆ ಯಾವ ರೀತಿ ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಕೊಡ್ತಿರೋ, ಸೊ ಅದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಡಿಪೆಂಡ್ ಆಗುತ್ತೆ. ನಾನು ಇವಾಗಲೇ ಹೇಳಿದ್ದೀನಿ. ಸೊ ನನ್ನ ಒಂದು ಚಾನೆಲ್ ಬೆಳವಣಿಗೆ ಇರೋದೇ ನಿಮ್ ಕೈಲಿ ಸ್ನೇಹಿತರೆ. ನೋಡೋಣ ಎಷ್ಟು ವ್ಯೂಸ್ ಬರುತ್ತೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಕ್ಲೋಸ್ ಆಗಿದೆ. ಸೊ ಇದು ನೆಕ್ಸ್ಟ್ ನಾನು ಮಾಡೋ ಇನ್ನೊಂದು ರೆಸಿಪಿಗೆ ತಯಾರಿ ಮಾಡ್ಕೊಂತಾ ಇದ್ದೀನಿ. ಸೊ ಇದು ಗ್ರೀನ್ ಮಸಾಲಾ, ನಾಟಿ ಸ್ಟೈಲ್ ಅಲ್ಲೇ ಕೂಡ ಇದನ್ನು ಗ್ರೀನ್ ಮಸಾಲಾ. ಬಟ್ ಏನೊಂದು ಇದು ಸ್ಪೆಷಲ್ ಬಂದು ಗೋಡಂಬಿ ಹಾಕೋಣ, ಕ್ಯಾಶ್ಯೂ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಗೋಡಂಬಿ, ತೆಂಗಿನಕಾಯಿ ತುರಿ. ಇಲ್ಲೂ ಕೊಬ್ಬಿನಾಂಶ ನಾನು ಫುಲ್ ಹಾಕಿರ್ಲಿಲ್ಲ ಸಾಂಬಾರಿಗೆ, ಸ್ವಲ್ಪ ಇಟ್ಕೊಂಡಿದೆ. ಸೊ ಅದನ್ನೇ ಯೂಸ್ ಮಾಡಿ ಇವಾಗ ನಾವು ಗ್ರೀನ್ ಮಸಾಲಾ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ಇದೆಲ್ಲ ಯೂಸ್ ಮಾಡಿ. ಸೊ ನೋಡೋಣ ನೆಕ್ಸ್ಟ್ಗೆ. ಇಲ್ಲೂ ಕೂಡ 1/2 kg ಅಷ್ಟು ಮಟನ್ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಕೊಬ್ಬಿನಾಂಶ ಎಲ್ಲ ಹೇಗೆ ವಾಶ್ ಮಾಡಿದ್ರು ಕೂಡ ಸುತ್ತಲೂ ಹೇಗೆ ಕಾಣುತ್ತೆ ಅಲ್ಲಿ ಅಂತ ಹೇಳಿ. ನೋಡಿದ್ರಲ್ವಾ? ನೋಡಿ ಇದು ಕೊಬ್ಬಿನಾಂಶ ಇಷ್ಟಿದೆ ಇವಾಗ ಗ್ರೇವಿ ಮಾಡ್ಲಿಕ್ಕೆ. ನೋಡಿ ಹೆಂಗ್ ಕಾಣುತ್ತೆ ಆ ಬಟ್ಲಲ್ಲಿ ಹೆಂಗಿದೆ ಅಂತ ಹೇಳಿ. ಸೊ ಇದೇ ಇಂಗ್ರೀಡಿಯೆಂಟ್ಸ್. ಸೊ ಇದಕ್ಕೆ ಹಸಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಕೊತ್ತಂಬರಿ, ಪುದೀನ, ಹಾಗೆ ಹಸಿಮೆಣಸಿನ್ಕಾಯಿ,
ಗೋಡಂಬಿ. ಗೋಡಂಬಿ ಹಾಕೋದು ಏನು ಅಂದ್ರೆ ಗ್ರೇವಿ ಥಿಕ್ನೆಸ್ ಬರುತ್ತೆ, ಬಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಒಂದೇ ಒಂದು ಟೊಮೆಟೊ ಹಾಕೊಂಡಿದೀನಿ, 4-5 ಹಸಿಮೆಣಸಿನ್ಕಾಯಿ ಹಾಕೊಂಡಿದೀನಿ. ಬೇಕಂದ್ರೆ ನೀವು ನಿಮ್ಮ ಅನುಗುಣವಾಗಿ ಎಷ್ಟು ಹಾಕೋತೀರೋ ಹಾಕೊಳ್ಳಿ. ಹಸಿಮೆಣಸು, ಖಾರ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಆಲ್ಮೋಸ್ಟ್ ಗ್ರೀನಿಶ್ ಆಗೇ ಬರುತ್ತೆ. ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು, ಸೊ ನೋಡಿ ಇವಾಗ ಈ ಒಂದು ರೆಸಿಪಿಗೂ ಕೂಡ ನಾನು ಕೊಬ್ಬಿನ ಅಂಶನ ಯೂಸ್ ಮಾಡ್ತಾ ಇದ್ದೀನಿ, ಆಯಿಲಿ ಆಗಿ. ನಾನು ಇದಕ್ಕೂ ಕೂಡ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ತಂದಿರೋದು ವೇಸ್ಟ್ ಆಗ್ಬಾರ್ದಲ್ವಾ. ಆಯಿಲ್ ಅಪ್ಲೈ ಮಾಡಿ ಮತ್ತೆ ನಾವು ಕೊಬ್ಬಿನ ಅಂಶ ಹಾಕಿದ್ರೆ ತುಂಬಾ ಎಣ್ಣೆ ಅಂಶ ಬಿಟ್ಕೊಂಡ್ರೆ ಊಟ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಜಿಡ್ ತರ ಆಗುತ್ತೆ. ಸೊ ಅದಕ್ಕೆ ಏನಿದೆ ಅದ್ರಲ್ಲೇ ಬ್ಯಾಲೆನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಬರುತ್ತೆ. ಸೊ ನೋಡಿ ಮಸಾಲೆ ಎಲ್ಲ ಹಾಕಿ ನಾನು ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ಕಲರ್ ಬಂದಿದೆ ಅಂತ. ಗ್ರೀನ್ ಮಟನ್ ಮಸಾಲ ನಾಟಿ ಸ್ಟೈಲ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಕ್ಲೋಸ್ ಮಾಡಿ 3 ವಿಶಲ್ ಕುಗ್ಸಿದ್ರೆ ಸಾಕು, ಯಾಕಂದ್ರೆ ಎಳೆ ಇರೋದ್ರಿಂದ ಇದಾಗುತ್ತೆ. ಸೊ ಹಾಗೆ ಇನ್ಸ್ಟೆಂಟ್ ಆಗಿ ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ನಮ್ಮನೆ 4 ಜನ ಇರೋದ್ರಿಂದ ನಾನು 1.5 ಮೆಜರ್ಮೆಂಟ್, ಆ ಒಂದು ಚಮ್ಮಿನಲ್ಲಿ ನಾನು 1.5 ಚಮಚ ನೀರು ತಗೊಂಡು ಇದ್ ಮಾಡಿದೀನಿ. ಸೊ ಈ ರೀತಿ ನೀವು ಹಸಿಟ್ಟು ಸ್ವಲ್ಪ ಉದುರಿಸೋದ್ರಿಂದ ಬೇಗ ಮುದ್ದೆ ತಯಾರಾಗಕ್ಕೆ ರೆಡಿ ಆಗುತ್ತೆ. ನೋಡಿ ಕುದಿತಾ ಇದೆ. ಸೊ ಅದ್ರ ತಕ್ಕನಾಗಿ ನಾವು ಹಸಿಟ್ಟನ್ನ ಹಾಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ ಆಕ್ಚುಲಿ ಹಾಕೊಂಡು ಏನದು ಕುದಿ ಬರೋವರೆಗೂ ತಿರುಗ್ಬೇಕು ಸ್ವಲ್ಪ. ನೋಡಿ ಯಾವ ರೀತಿ ಅದು ಇದಾಗುತ್ತೆ ನೋಡಿ, ಅವಾಗ ನಮ್ಗೆ ಗೊತ್ತಾಗುತ್ತೆ ತೆಳ್ಳಗಿದ್ಯಾ ಗಟ್ಟಿಗಿದ್ಯಾ ಅಂತ ಹೇಳಿ. ತೆಳ್ಳಗಿರ ಇನ್ನೊಂದ್ ಸ್ವಲ್ಪ ಹಸಿಟ್ಟನ್ನ, ರಾಗಿ ಹಸಿಟ್ಟನ್ನ ಆಡ್ ಮಾಡ್ಕೊಳ್ಳಿ. ಬಟ್ ಗಟ್ಟಿ ಇದ್ರೆ ಸ್ವಲ್ಪ ಬಿಸಿನೀರ್ ಇದೆಯಲ್ಲ, ಬಿಸಿನೀರು ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು ಅಂತಂದ್ರೆ ಸ್ವಲ್ಪ ಹಾಕೊಳ್ಳಿ. ನೋಡಿ ಈ ತರ ಗಂಟಾಗುತ್ತೆ. ಇದಕ್ಕೆ ಟಿಪ್ಸ್ ಏನಂದ್ರೆ, ಸ್ವಲ್ಪ ಜನ ಆಯಿಲ್ ಹಾಕೊಂತಾರೆ, ಇಲ್ಲ ಕ್ರಿಸ್ಟಲ್ ಸಾಲ್ಟ್ ಹಾಕೊಂತಾರೆ, ಇಲ್ಲ ತುಪ್ಪ ಹಾಕ್ತಾರೆ ಗಂಟು ಬರಬಾರ್ದು ಅಂತ. ಬಟ್ ನಾನು ಇಲ್ಲಿ ಏನು ಅಪ್ಲೈ ಮಾಡಲ್ಲ, ಚೆನ್ನಾಗಿ ಮಿದಿತೀನಿ. ಸೊ ಅದರಿಂದ ಒಂದು ಗಂಟು ಕೂಡ ಬರಲ್ಲ ನಾನು ಮುದ್ದೆ ಮಾಡಿದಾಗ. ನೋಡಿ ಯಾವ ರೀತಿ ಮಿದಿತೀನಿ ನಾನು, ಸ್ವಲ್ಪ ತೆಳ್ಳು ಆಗಿತ್ತು ಕನ್ಸಿಸ್ಟೆನ್ಸ್. ಸೊ ಇವಾಗ ಅದನ್ನು ಹಾಕಿ ನಾನು ಗಟ್ಟಿಗೆ ಮಾಡ್ತಾ ಇದೀನಿ ಮುದ್ದೆನ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಅಂತ ಹೇಳಿದ್ರೆ ಮುದ್ದೆ ಇದ್ರೇನೆ ಅದಕ್ಕೆ ಒಂದು ಲಕ್ಷಣ ಅಂತ ಹೇಳ್ತಾರಲ್ಲ ಹಾಗೆ. ನೋಡಿ ಎಷ್ಟು ಎಲ್ಲ ಹಸಿಟ್ ಅದನ್ನ ಒಂದು ಅಂಶ ಎಲ್ಲ ಚೆನ್ನಾಗಿ ಮಿದ್ದಿ ಇವಾಗ ಇದಾಗಿದೆ. ಸೊ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ. ನೋಡಿ ಹಂಗೆ ಬೆಂದಿದ್ಯಾ ಇಲ್ವಾ ಅನ್ನೋದು ಯಾವ ರೀತಿ ತಿಳ್ಕೊಬೇಕು ಅನ್ನೋದು ಕೂಡ ನೋಡಿ. ಸೊ ಇವಾಗ ಬೇಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಅದು ಚೆನ್ನಾಗಿ ಮಿದ್ದಿ ಹಸಿಟ್ಟೆಲ್ಲ ನೋಡಿ ಹಾಗೆ ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬಿಡಿ ಅಷ್ಟೇ. ನೋಡಿ ಕೈ ತೇವ ಮಾಡ್ಕೊಂಡು ನೋಡಿ, ಸ್ವಲ್ಪ ಕೂಡ ಕೈಗೆ ಅಂಟಿಸಲ್ಲ ಅದು. ನೋಡಿದ್ರಲ್ವಾ ಯಾವ ತರ ಅಂತ. ಸ್ವಲ್ಪ ಕೈ ತೇವ ಮಾಡ್ಕೊಂಡು ಮುಟ್ ನೋಡಿ, ಅದು ಅಂಟಿಸ್ತಾ ಇಲ್ಲ ಅಂದ್ರೆ ಬೆಂದಿದೆ ಅಂತ ಅದ ಅರ್ಥ. ಸೊ ತಗೊಂಡು ಮುದ್ದೆ ಮಾಡ್ಕೊಳ್ಳೋಣ. ಪಟಪಟ ಅಂತ ಬಿಸಿ ತುಂಬಾ ಸುಡುತ್ತೆ, ಬಟ್ ಆ ಬಿಸಿಲ್ ಮಾಡಿದ್ರೇನೆ ಚಂದ. ಆರೋದ್ಮೇಲೆ ಮುದ್ದೆ ಕಟ್ಟೋದ್ರೆ ಏನು ಪ್ರಯೋಜನ ಇಲ್ಲ. ಸೊ ಬೇಗ ಮುದ್ದೆ ಕಟ್ಬಿಟ್ಟು ಎಲ್ಲ ಅಡಿಗೆ ರೆಡಿ ಆದ್ಮೇಲೆ ಆರಾಮಾಗಿ ಊಟ ಮಾಡ್ಬಿಟ್ಟು ಕೂತ್ಕೊಳ್ಳೋದು ಮಾತಾಡ್ಕೊಂಡು. ಸೊ ನಿಮ್ಮನೇಲಿ ಹೀಗೆ ಯಾರು ಮುದ್ದೆ ಮಾಡ್ತೀರಾ? ತುಂಬಾ ಇನ್ಸ್ಟೆಂಟ್ ಆಗಿ ಬೇಗ ಆಗುತ್ತೆ, ಆರಾಮಾಗಿ ಒಂದ್ 7-8 ಜನಕ್ಕೆ ಮಾಡ್ಕೊಳ್ಬಹುದು. ಯಾರು ಸಡನ್ ಆಗಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಅಡಿಗೆ ಮಾಡ್ಬೇಕು ಅಂದಾಗ, ಮುದ್ದೆ ಮಾಡ್ಬೇಕು ಅಂದಾಗ ನೋಡಿ ಈ ತರ ಇನ್ಸ್ಟೆಂಟ್ ಆಗಿ ಬೇಗ ಮುದ್ದೆ ಮಾಡ್ಕೊಳ್ಬಹುದು, ತೊಂದ್ರೆ ಇರಲ್ಲ. ಸೊ ನೋಡಿ ಯಾವ ರೀತಿ ಬಂದಿದೆ ಇವಾಗ. ಗ್ರೀನ್ ಮಟನ್ ಮಸಾಲ ತುಂಬಾ ಚೆನ್ನಾಗಿದೆ, ನಾಟಿ ಸ್ಟೈಲ್ ಅಲ್ಲಿ ಇದೆ. ಆಕ್ಚುಲಿ ನಾನು ಇದರಲ್ಲಿ ಯಾವುದೇ ರೀತಿ ಮಸಾಲೆ ಕೂಡ ಯೂಸ್ ಮಾಡಿಲ್ಲ, ಆರ್ಗ್ಯಾನಿಕ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ನೋಡಿ. ಮಟನ್ ಸಾಂಬಾರ್, ಮುದ್ದೆ ಹಾಗೂ ಗ್ರೀನ್ ಮಸಾಲ ಸೂಪರ್ ಅಲ್ಲ. ಸೊ ಹಾಗೆ ಇಲ್ಲಿ ಸ್ನೇಹಿತರೆ, ನಾನು ಫಸ್ಟೇ ಹೇಳಿದ್ನಲ್ಲ ಒಂದು ಉಪಯುಕ್ತ ಮಾಹಿತಿ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಅಂತ. ಸೊ ನೋಡಿ ಇದೇನ್ ಅನ್ಕೊಂಡಿದೀರಾ, ಇದು ಕರಿ ಜೀರಿಗೆನೂ ಅಲ್ಲ, ಕಪ್ಪೆಳ್ಳು ಅಲ್ಲ. ಸೊ ಇನ್ನೇನ್ ಮತ್ತೆ, ಇದು ಕಾಮಕಸ್ತೂರಿ ಬೀಜ ಅಂತ, ಹಿಂದಿಲಿ ಸಬ್ಜಾ ಅಂತಾರೆ, ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ, ಇಂಗ್ಲಿಷ್ ಅಲ್ಲಿ ಚಿಯಾ ಸೀಡ್ಸ್. ಎಸ್, ಟ್ರೆಂಡಿಂಗ್ ಅಲ್ಲಿ ಇರೋ ಚಿಯಾ ಸೀಡ್ಸ್ ಇವಾಗ ಇದು. ತುಂಬಾ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಬಾಡಿ ಕೂಲ್ ಆಗ್ಲಿಕ್ಕೆ ತುಂಬಾ ಉಪಯುಕ್ತ ಇದು.
ಸೊ ಯಾರೆಲ್ಲ ಬಾಡಿ ತುಂಬಾ ಎಕ್ಸೆಸ್ ಆಫ್ ಹೀಟ್ ಆಗಿರುತ್ತಲ್ಲ, ಸೊ ನೈಟ್ ಇದನ್ನ ನೆನ್ಸ್ಬಿಡಿ ನೀರ್ಗೆ ಹಾಕಿ, ಬೆಳಗ್ಗೆ ಅಷ್ಟ್ರಲ್ಲಿ ಯಾವ ರೀತಿ ಆಗಿರುತ್ತೆ ನೋಡಿ. ಇದಕ್ಕೆ ನಿಂಬೆಹಣ್ಣು ಜ್ಯೂಸ್, ನಿಂಬೆಹಣ್ಣು ಹಿಂಡಿ ನೀವು ಕುಡಿಯೋದ್ರಿಂದ ತುಂಬಾ ತಂಪಾಗಿರುತ್ತೆ. ಸೊ ಬ್ಯೂಟಿಗೂ ತುಂಬಾ ಒಳ್ಳೇದು, ಡಯಾಬಿಟಿಸ್ಗೆ ತುಂಬಾ ಒಳ್ಳೇದು, ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೇದು, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ. ಸೊ ಹೇಗಿದೆ ನನ್ನ ವಿಡಿಯೋ?